IPL ಹಬ್ಬಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಟ್ ಅಭಿಮಾನಿಗಳ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಏನಿದೆಯಲ್ಲ, ಇದನ್ನ ಖದೀಮರು ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಹೇಳ್ತೀವಿ, RCB ಅಂಡ್ ಸನ್ರೈಸರ್ಸ್ ಪಂದ್ಯಕ್ಕೆ ಸೈಬರ್ ವಂಚಕರ ಕಾಟ ಎದುರಾಗ್ತಾ ಇದೆ. ಅಭಿಮಾನಿಗಳ ಕ್ರೇಜ್ ಅನ್ನೇ ಖದೀಮರು ಬಂಡವಾಳ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆನ್ಲೈನ್ ಮೂಲಕ ಯಾರೆಲ್ಲ ಮ್ಯಾಚ್ ನ ಟಿಕೆಟ್ ಖರೀದಿ ಮಾಡ್ತೀರಾ ಅವರು ಎಚ್ಚರವನ್ನ ವಹಿಸಬೇಕು. ಫೇಕ್ QR ಕೋಡ್ ನ ಹಾವಳಿ ಹೆಚ್ಚಾಗ್ತಾ ಇದೆ. ಇದು ಟಿಕೆಟ್ ಖರೀದಿಗೆ ಕಂಟಕವನ್ನ ಉಂಟು ಮಾಡ್ತಾ ಇದೆ. ನಕಲಿ QR ಕೋಡ್ ಮೂಲಕ ಖರೀದಿ ಮಾಡಿದ್ರೆ ನಿಮ್ ಹಣ ಮಾಯ ಆಗುತ್ತೆ. ಆದ್ರೆ IPL ಟಿಕೆಟ್ ಬುಕ್ ಆಗಲ್ಲ, ನೀವು ಮ್ಯಾಚ್ ನೋಡಕ್ಕೂ ಆಗಲ್ಲ, ನಿಮ್ ಹಣನೂ ಮತ್ತೆ ವಾಪಸ್ ಬರೋದಿಲ್ಲ. ಆನ್ಲೈನ್ ನಲ್ಲಿ ನಕಲಿ ಟಿಕೆಟ್ ವೆಬ್ಸೈಟ್ ಓಪನ್ ಮಾಡಿ ಖದೀಮರು ತಮ್ಮ ಕೈಚಳಕವನ್ನು ತೋರಿಸುತ್ತಿದ್ದಾರೆ, ಕಳ್ಳಾಟ ಆರಂಭ ಮಾಡಿದ್ದಾರೆ. ಈ ಅಕ್ರಮ ತಡಿಬೇಕಂತಾನೆ CCB ಟೀಮ್ ಕೂಡ ನಿಯೋಜನೆ ಆಗಿದೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಇನ್ನು ಮತ್ತೊಂದ್ ಕಡೆ ಮ್ಯಾಚ್ ಸಂದರ್ಭ ಬೆಟ್ಟಿಂಗ್ ನ ಭೂತ ಇದೆಯಲ್ಲ, ಇದರ ಬಗ್ಗೆ ಕೂಡ ಖಾಕಿ ಕಣ್ಣಿಟ್ಟಿರುವಂತಹ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. RCB ಪಂದ್ಯ ಇವತ್ತು ಇರೋದು. IPL ಅಂದ್ರೇನೆ ದೊಡ್ಡ ಮಟ್ಟದ ಕ್ರೇಜು, ಅದರಲ್ಲೂ RCBಗೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಬೇಸು ಕ್ರೇಜ್ ಇರೋದು. ಈ ಅಭಿಮಾನಿಗಳ ಕ್ರೇಜ್ನೇ ಖದೀಮರು ಬಂಡವಾಳ ಮಾಡಿಕೊಂಡು ಮ್ಯಾಚ್ ಟಿಕೆಟ್ಗೆ ಈಗಾಗಲೇ ಬೇಕಾದಷ್ಟು ಜನ ಯಾವ್ಯಾವ ರೀತಿ ಪರದಾಡ್ತಿದ್ದಾರೆ, ಡೈಹಾರ್ಡ್ ಫ್ಯಾನ್ಸು ಎಷ್ಟೆಲ್ಲ ಒದ್ದಾಡ್ತಿದ್ದಾರೆ ಗೊತ್ತಿದೆ. ಅದನ್ನ ಎನ್ಕ್ಯಾಶ್ ಮಾಡಿಕೊಂಡು, ಅಭಿಮಾನಿಗಳ ಅಭಿಮಾನವನ್ನ ಎನ್ಕ್ಯಾಶ್ ಮಾಡಿಕೊಂಡು ಹಣ ಮಾಡೋಕೆ ಸುಲಿಗೆಕೋರರು ನಿಂತಿದ್ದಾರೆ. ಸೈಬರ್ ವಂಚಕರ ಕಾಟದ ಮೇಲೆ ಕೂಡ ಇದೀಗ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಅಕ್ರಮ ತಡಿಬೇಕಂತಾನೆ CCB ಟೀಮ್ ಕೂಡ ನಿಯೋಜನೆ ಆಗಿದೆ. ಬಟ್ ಈ ಫೇಕ್ QR ಕೋಡ್ಗಳೆಲ್ಲ ಏನು ಸರ್ಕ್ಯುಲೇಟ್ ಆಗುತ್ತಲ್ಲ ಟಿಕೆಟಿಗೋಸ್ಕರ, ಅದರ ಬಗ್ಗೆ ಕ್ರೀಡಾಭಿಮಾನಿಗಳು ಎಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಆ QR ಕೋಡ್ ಎಲ್ಲ ಬಳಸ್ಕೊಂಬಿಟ್ಟಿದ್ದೀರಾ ಅಂತಂದರೆ ಟಿಕೆಟ್ ಸಿಕ್ತು ಅನ್ನೋ ಭ್ರಮೇಲಿ ನೀವು ಇರ್ತೀರಾ, ಬಟ್ ಟಿಕೆಟ್ ಆ್ಯಕ್ಚುಲಾಗಿ ಬುಕ್ ಆಗಿರಲ್ಲ. ನಿಮ್ಮ ಅಕೌಂಟಿಂದ ಹಣ ಮಾತ್ರ ಮಾಯ ಆಗಿರುತ್ತೆ. ಆಮೇಲೆ ಆ ಹಣ ರಿಕವರಿ ಮಾಡೋಕ್ಕಾಗತ್ತಾ? ಅಥವಾ ನೀವು ಯಾರಿಗೆ ಸ್ಕ್ಯಾನ್ ಮಾಡಿ ಅಮೌಂಟ್ ಪೇ ಮಾಡಿರ್ತೀರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ? ಖಾಲಿ ಕೈ ಆಗೋಗುತ್ತೆ. ಹಾಗಾಗಿ IPL ಟಿಕೆಟ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರುವಂಥ ಅನಿವಾರ್ಯತೆ. ಬಿಕಾಸ್ ಸೈಬರ್ ವಂಚಕರು ಆಕ್ಟಿವ್ ಆಗಿದ್ದಾರೆ. ಅಭಿಮಾನಿಗಳ ಕ್ರೇಜನ್ನೇ ಖದೀಮರು ಬಂಡವಾಳ ಮಾಡಿಕೊಂಡಿರುವಂತಹ ಆಘಾತಕಾರಿ ವಿಚಾರ ಬೆಳಕಿಗೆ ಬರ್ತಾ ಇರೋದು. ಕ್ರಿಕೆಟ್ ಅಭಿಮಾನಿಗಳು ಈ IPL ಪಂದ್ಯವನ್ನು ವೀಕ್ಷಿಸಬೇಕು ಅಂತ ಹೇಳಿ, ಅದೂ ಹೋಮ್ ಗ್ರೌಂಡ್ನಲ್ಲಿ ಮ್ಯಾಚ್ ನಡೀತಾ ಇರೋದ್ರಿಂದ ಪಂದ್ಯವನ್ನು ವೀಕ್ಷಿಸಬೇಕು ಅಂತ ಹೇಳಿ ಬಹಳಷ್ಟು ಜನ ಟಿಕೆಟಿಗೋಸ್ಕರ ಮುಗಿಬಿದ್ದಿದ್ದಾರೆ. ಟಿಕೆಟ್ ಖರೀದಿಗೋಸ್ಕರ ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡ್ತಿದ್ದಾರೆ. ಬಟ್ ಅದನ್ನೇ ಬಂಡವಾಳ ಮಾಡ್ಕೊಂಡಿರೋ ಸೈಬರ್ ವಂಚಕರು ಹಣ ಮಾಡೋಕೆ ನಿಂತಿದ್ದಾರೆ. ಅಲ್ಟಿಮೇಟ್ಲಿ ಲಾಸ್ ಆಗೋದು ಯಾರಿಗೆ? ಕ್ರೀಡಾಭಿಮಾನಿಗಳಿಗೆ. ವೆಂಕಟೇಶ್, ಸೈಬರ್ ವಂಚಕರ ಕಣ್ಣು ಈಗ IPL ಟಿಕೆಟ್ ಮೇಲೆ ಕೂಡ ಬಿದ್ದಿರೋದು. ಇದನ್ನು ತಡೆಯೋದಕ್ಕೆ CCB ಟೀಮ್ ಎಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಆ್ಯಂಡ್ ಫ್ಯಾನ್ಸು ಎಷ್ಟು ಎಚ್ಚರಿಕೆ ವಹಿಸಬೇಕು ಈ ವಿಷಯದಲ್ಲಿ? ಹೌದು ಪ್ರಜ್ವಲ, ಪ್ರಮುಖವಾಗಿ ಯಾವುದೇ ಒಂದು ವಿಚಾರಗಳು ಬಂದಂತಹ ಸಂದರ್ಭದಲ್ಲಿ ಸೈಬರ್ ವಂಚಕರ ಜಾಲ ವಿಸ್ತರಣೆ ಆಗ್ತಾನೆ ಹೋಗುತ್ತೆ. ಜನರಿಗೆ ವಂಚನೆ ಮಾಡುವಂತಹದ್ದು, ಟೋಪಿ ಹಾಕುವ ಕೆಲಸಗಳನ್ನು ಮಾಡ್ತಾನೆ ಇರ್ತಾರೆ. ಸೊ ಈಗ ಒಂದು ಪ್ರಸ್ತುತವಾಗಿ ನಡೀತಿರುವಂತಹ IPL ಕ್ರೀಡಾಕೂಟ ಏನಿದೆ, ಇದಕ್ಕೆ ಟಿಕೆಟ್ಗಳನ್ನು ಆನ್ಲೈನಲ್ಲಿ ಇದೇ ಮೊದಲೇ ಬಾರಿಗೆ ಬಿಟ್ಟಿರೋದ್ರಿಂದಾಗಿ ಸೈಬರ್ ವಂಚಕರು ಇದನ್ನೇ ಬಂಡವಾಳವನ್ನು ಮಾಡಿಕೊಂಡು ಆ ಫೇಕ್ ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಟಿಕೆಟ್ ಅನ್ನು ಸೋಲ್ಡ್ ಔಟ್ ಆಗಿದೆ, ಕೆಲವೊಂದಷ್ಟು ಇದೆ, ಆಫರ್ ಇದೆ ಅಂತ ಹೇಳಿ ಜನರಿಗೆ ವಂಚನೆ ಮಾಡುವಂಥ ಕೆಲಸವನ್ನು ಕೂಡ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆ ಮಾಹಿತಿ ಸಿಕ್ಕ ನಂತರ CCB ಅಧಿಕಾರಿಗಳು ಕೂಡ ಅಲರ್ಟ್ ಆಗಿದ್ದಾರೆ. ಈಗಾಗಲೇ ಅಧಿಕೃತವಾಗಿ RCBಯ ವೆಬ್ಸೈಟ್ನಲ್ಲಿ ಈ ಒಂದು ಟಿಕೆಟ್ಗಳು ಕೂಡ ಲಭ್ಯ ಆಗ್ತಾ ಇತ್ತು. ಆದರೆ ಈಗ ಸೋಲ್ಡ್ ಔಟ್ ಆಗಿರೋ ಹಿನ್ನೆಲೆಯಲ್ಲಿ ಆ ಪ್ರೊಸೀಜರ್ ಏನಿರುತ್ತೆ ಅದು OTP ಹಾಕಬೇಕಾಗುತ್ತೆ. ಅವರಿಗೆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ ನಂತರ ಅವರಿಗೆ ಅಮೌಂಟ್ ಅನ್ನು ಹಾಕಬೇಕು. ಅದು ಪ್ರೊಸೀಜರ್ ಕಂಪ್ಲೀಟ್ ಆದ ನಂತರ ಇವರಿಗೆ ಟಿಕೆಟ್ ಬರುತ್ತೆ. ಅದನ್ನ ಒಳಗಡೆ ಹೋದಂತ ಸಂದರ್ಭದಲ್ಲಿ ಸ್ಕ್ಯಾನ್ ಮಾಡಿ ಸ್ಟೇಡಿಯಂನ ಒಳಗಡೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಆದರೆ ಈಗ ಈ ಕೆಲವೊಂದಷ್ಟು ಆ್ಯಪ್ಗಳ ಮೂಲಕ ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ಜನರಿಗೆ ಇನ್ನೂ ಕೂಡ ಟಿಕೆಟ್ಗಳು ನಮ್ಮ ಹತ್ರ ಇದೆ ಅಂತ ಹೇಳಿ ಕಳಿಸ್ತಾರೆ. ಅದನ್ನೇನಾದರೂ ನಂಬಿ ಏನಾದರೂ ಅವರು ಸ್ಕ್ಯಾನ್ ಮಾಡಿದ್ದೇ ಆದರೆ ಅವರಿಗೆ ಒಂದು ಅಕೌಂಟ್ನಲ್ಲಿರುವಂತಹ ಹಣವನ್ನು ಕೂಡ ಏನೋ ಒಂದು ಕಸಿದುಕೊಳ್ಳುವಂತ ಒಂದು ಪ್ರಯತ್ನಗಳು ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಕೂಡ CCB ಅಧಿಕಾರಿಗಳು ನಿಗಾವನ್ನು ವಹಿಸಿದ್ದಾರೆ. ಅಂತ ಯಾವುದೇ ರೀತಿಯಾದಂತಹ ಒಂದು ಆ್ಯಪ್ಗಳೇನಿದೆ ಅದನ್ನು ನಂಬಬೇಡಿ, ಅಧಿಕೃತವಾಗಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನೀವು ಹಣವನ್ನು ಕೊಟ್ಟು ಖರೀದಿ ಮಾಡಬೇಕಂತ ಕೂಡ ಹೇಳಿರುವಂಥದ್ದು. ಜೊತೆಗೆ ಒಂದು ಇತ್ತೀಚೆಗೆ 1,500-2 ಸಾವಿರದಷ್ಟು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಆ್ಯಪ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಟಿಕೆಟ್ಗಳು ಕೂಡ ಲಭ್ಯ ಇದೆ ಅಂತ ಕೂಡ ಹೇಳಿದ್ರು. ಅದ್ರ ಬಗ್ಗೆ ಕೂಡ ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಒಂದು ಬೆಟ್ಟಿಂಗ್ ಆ್ಯಪ್ಗಳ ಮೂಲಕವಾಗಿ ಜನರನ್ನ ವಂಚನೆ ಮಾಡೋದಕ್ಕೆ ಕೂಡ ಮುಂದಾಗ್ತಾ ಇದ್ದಾರೆ. ಮತ್ತೆ ಇದನ್ನು ಕೂಡ ಕಡಿವಾಣ ಹಾಕೋದಕ್ಕೆ CCB
ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕಳೆದ ಕೆಲವು ಸೀಸನ್ಗಳಲ್ಲಿ ಬೆಟ್ಟಿಂಗ್ ಅನ್ನ ಆಡ್ತಾ ಇದ್ದಂತಹ ಈ ಆರೋಪಿಗಳೇನಿರ್ತಾರೆ ಅವ್ರ ಮೇಲೆ ಕೂಡ ಕಣ್ಣಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಬಾಲ್ ಟು ಬಾಲ್ ಬೆಟ್ಟಿಂಗ್ ಆಡುವಂತಹದ್ದು ಮತ್ತೆ ಆಪ್ಗಳ ಮೂಲಕವಾಗಿ ಕೂಡ ಬೆಟ್ಟಿಂಗ್ ಆಡಿ ಜನರಿಗೆ ವಂಚನೆ ಮಾಡುವಂತದ್ದು ಮತ್ತು ಈ ರೀತಿಯಾಗಿ ಈ ದುಶ್ಚಟಗಳಿಗೆ ಅವ್ರನ್ನ ಒಳಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕೂಡ ಈಗ ಅಧಿಕಾರಿಗಳು ಮುಂದಾಗಿರುವಂತಹದ್ದು. ಸದ್ಯ ಅಂತಹ ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬಂದ್ರೆ ಅವರನ್ನ ಕೂಡ ವಶಕ್ಕೆ ಪಡಿತಾರೆ. ಸ್ಟೇಡಿಯಂನ ಒಳಭಾಗದಲ್ಲೂ ಕೂಡ ಗುಪ್ತಚರವಾಗಿ ಅಂದ್ರೆ ಅದನ್ನು ಕೂಡ ಮಾನಿಟರ್ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಯಾವುದೇ ಒಂದು ವಿಚಾರಗಳು ಪ್ರಸ್ತುತವಾಗಿ ಇದ್ದಂತಹ ವಿದ್ಯಮಾನಗಳಲ್ಲಿ ಈ ಆನ್ಲೈನ್ ವಂಚಕರು ಏನಿರ್ತಾರೆ, ನಾವು ಸೈಬರ್ ವಂಚಕರು ಏನಿರ್ತಾರೆ ಇದನ್ನೇ ಬಂಡವಾಳವನ್ನು ಮಾಡಿಕೊಂಡು ಅವರಿಗೆ ಟೋಪಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ಸಾರ್ವಜನಿಕರಾಗಿರ್ಬೋದು, ಕ್ರೀಡಾಭಿಮಾನಿಗಳಾಗಿರ್ಬೋದು ಅವರಿಗೆ ಮನವಿಯನ್ನು ಮಾಡಿರುವಂತದ್ದು. ಅಂತಹ ಒಂದು ಫೇಕ್ ವೆಬ್ಸೈಟ್ ಗಳನ್ನ ನಂಬಿ ಟಿಕೆಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗಬೇಡಿ. ಅಧಿಕೃತವಾಗಿ ನೀವು ಟಿಕೆಟ್ ಅನ್ನ ಖರೀದಿ ಮಾಡಿದ್ರೆ ಮಾತ್ರವೇ ನೀವು ಒಳಗಡೆ ಬನ್ನಿ. ಜೊತೆಗೆ ಅಂತಹ ಅಧಿಕೃತ RCB ವೆಬ್ಸೈಟ್ ನಲ್ಲಿ ಮಾತ್ರ ಟಿಕೆಟ್ ಅನ್ನ ಖರೀದಿ ಮಾಡಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಅದನ್ನ ಹೊರತುಪಡಿಸಿ ಏನಾದರೂ ಜನ ಮೋಸ ಹೋದ್ರೆ ಅವ್ರಿಗಿಂತ ದೊಡ್ಡರು ಇನ್ನೊಬ್ರು ಇಲ್ಲ ಅಂತಾನೆ ಹೇಳಬಹುದು. ಪ್ರಜ್ವಲ. ವೆಂಕಟೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.